ಸೆಪ್ಟೆಂಬರ್ ತಿಂಗಳು ಹೇಗಿರಲಿದೆ? ಸೆಪ್ಟೆಂಬರ್ ತಿಂಗಳು ಈ 4 ರಾಶಿಯವರಿಗೆ ಹೇಗಿರಲಿದೆ? ರಾಶಿಗೆ ಅನುಗುಣವಾಗಿ ನೀವು ಯಾವ ಫಲವನ್ನ ಪಡಿತೀರಾ? ಆರ್ಥಿಕ ಸ್ಥಿತಿ, ವೃತ್ತಿ ಜೀವನ, ಕೌಟುಂಬಿಕ ಜೀವನ ಹೇಗಿರಲಿದೆ ಎನ್ನುವುದರ ರಾಶಿಫಲ ಇಲ್ಲಿದೆ. ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ವರಮಹಾಲಕ್ಷ್ಮಿ ಕಟಾಕ್ಷವನ್ನ, ಕೃಪಾ ಕಟಾಕ್ಷವನ್ನ ಪಡೆಯೋಕೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಓಂ ಲಕ್ಷ್ಮೀ ದೇವಿಯೈ ನಮಃ ಅಂತ ಕಮೆಂಟ್ ಮಾಡಿ. ಹೌದು, 2024ರ 9ನೇ ತಿಂಗಳಾದ ಸೆಪ್ಟೆಂಬರ್ನಲ್ಲಿ ಗ್ರಹ ಗತಿಗಳ ಬದಲಾವಣೆ ನೀಡಲಿದೆ. ಸೂರ್ಯ ತನ್ನ ಸ್ವಕ್ಷೇತ್ರದಿಂದ ನೀಚ ಸ್ಥಾನದ ಕಡೆಗೆ ಹೋಗುವನು. ಬುಧನು ಸ್ವರಾಶಿ ಮತ್ತು ಉಚ್ಚ ಸ್ಥಾನವನ್ನ ಪ್ರವೇಶಿಸುವನು. ಶುಕ್ರನು ನೀಚ ಸ್ಥಾನದಿಂದ ಹೊರಬಂದು ಸ್ವಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಕುಜನು ಶತ್ರು ಸ್ಥಾನದಲ್ಲಿ ಇರುವ ಕಾರಣ ಶುಭಾಶುಭ ಫಲಗಳು ಮಿಶ್ರವಾಗಿ ಇರುತ್ತವೆ. ಅಶುಭ ಸ್ಥಾನದವರು ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು. ಹಾಗಾದರೆ ಧನು, ಮಕರ, ಕುಂಭ ಮತ್ತು ಮೀನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ರಾಶಿ, ಈ ತಿಂಗಳು ನೀವು ಶುಭಾಶುಭಗಳನ್ನ ನಿರೀಕ್ಷಿಸಬಹುದು. ರಾಶಿಯ ಅಧಿಪತಿ ಗುರುವು ಉಷ್ಟದಲ್ಲಿ ಇರುವುದು ನಿಮಗೆ ಪ್ರತಿಕೂಲತೆಯನ್ನ ಸೂಚಿಸುತ್ತೆ. ಕುಟುಂಬದಲ್ಲಿ ನಿಮಗೆ ಯೋಗ್ಯವಾದ ಸ್ಥಾನ, ಗೌರವಗಳು ಸಿಗದೆ ಹೋಗುವುದು, ಎಲ್ಲರ ಮಾತು ಕಿರಿಕಿರಿ ಅನ್ನಿಸುವುದು, ಸಂಗಾತಿಯ ವಿಚಾರದಲ್ಲಿ ನಿಮಗೆ ಸಕಾರಾತ್ಮಕ ಅಂಶಗಳು ಕಡಿಮೆ. ಆದರೆ ವೃತ್ತಿಪರರು ಬಹಳ ಸಂತೋಷದಿಂದ ವೃತ್ತಿಯಲ್ಲಿ ತೊಡಗುವರು. ವಾಹನ ಲಾಭವೂ ಇದ್ದರೂ ಸದ್ಯ ಬೇಡ. ಭೋಗ ವಸ್ತುಗಳಿಂದ ಆದಾಯ ಸಿಗುವುದು. ವಾಹನಗಳಿಂದ ಲಾಭ ಮಾಡಿಕೊಳ್ಳುವಿರಿ. ಸಂಗಾತಿಗಾಗಿ ಅಥವಾ ಮಕ್ಕಳಿಗಾಗಿ ಹಣವನ್ನ ಖರ್ಚು ಮಾಡುವ ಸಂದರ್ಭ ಬರುವುದು. ಆರೋಗ್ಯದ ಮೇಲೆ ಗಮನವಿರಲಿ. ನಿರ್ಲಕ್ಷ್ಯ ಮಾಡಿ ಆನಂತರ ಸಂಕಟ ಪಡಬೇಕಾದೀತು. ಮಹಾವಿಷ್ಣುವಿನ ಸ್ತೋತ್ರ ಜಪಗಳನ್ನ ಹೆಚ್ಚು ಮಾಡಿ. ಮಕರ ರಾಶಿ, ಸೆಪ್ಟೆಂಬರ್ ತಿಂಗಳು ರಾಶಿ ಚಕ್ರದ 10ನೇ ರಾಶಿಯವರಿಗೆ ಶುಭ. ರಾಶಿ ಅಧಿಪತಿ ದ್ವಿತೀಯದಲ್ಲಿ ಇರುವ ಕಾರಣ ಪರಿಶ್ರಮದಿಂದ ಸಂಪತ್ತು ಸಿಗುವುದು. ವಿದ್ಯಾಭ್ಯಾಸದಲ್ಲಿಯೂ ಸಾವಧಾನತೆ. ನಿಮ್ಮನ್ನ ನೀವು ಪ್ರಶಂಸಿಸಿಕೊಳ್ಳುವಿರಿ. ಮಕ್ಕಳ ವಿದ್ಯಾಭ್ಯಾಸದ ಕಾರಣಕ್ಕಾಗಿ ಖರ್ಚು ಮಾಡಬೇಕಾಗಬಹುದು. ಕುಟುಂಬದಲ್ಲಿ ಶತ್ರುಗಳು ಹುಟ್ಟಿಕೊಳ್ಳುವರು. ಶುಕ್ರನು ದಶಮ ಸ್ಥಾನವನ್ನ ಪ್ರವೇಶಿಸುವನು. ಉದ್ಯೋಗದಲ್ಲಿ ಚೇತರಿಕೆ ಇರುವುದು. ಪ್ರೀತಿಯ ಹೇಳಿದ ಕಾರ್ಯವೂ ಆಗುವುದು. ಸ್ತ್ರೀಯರಿಂದ ನಿಮಗೆ ಕಾರ್ಯಗಳು ಬೇಗನೆ ಆಗುತ್ತದೆ. ವಿವಾಹಕ್ಕೂ ಪ್ರಯತ್ನಿಸಬಹುದು. ಶತ್ರುಗಳಿಂದ ನಿಮಗೆ ಆದಾಯ ಸಿಗಲಿದೆ. ಭೂಮಿಯ ವ್ಯವಹಾರದಲ್ಲಿ ಜಯವನ್ನ ಕಾಣಬಹುದು. ಬಂಧುಗಳಿಂದ ನಿರೀಕ್ಷಿತ ಸಹಕಾರವೂ ಸಿಗಲಿದೆ. ಗುರುಬಲವು ನಿಮ್ಮ ಸಣ್ಣ ತೊಂದರೆಗಳನ್ನ ದೂರ ಮಾಡುವನು. ಶಿವನ ಆರಾಧನೆಯನ್ನ ಹೆಚ್ಚು ಮಾಡಿ. ಕುಂಭರಾಶಿ, ರಾಶಿ ಚಕ್ರದ 11ನೇ ರಾಶಿಯವರಿಗೆ ಈ ತಿಂಗಳು ಶುಭವಿರಲಿದೆ. ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲಿ ಅತ್ಯಂತ ಬಲಿಷ್ಠನಾದ ಕಾರಣ ನಿಮಗೆ ಅನುಕೂಲವಾದದ್ದನ್ನೇ ಮಾಡುವನು. 7.5 ಕೂಡ ನಿಮಗೆ ಅನುಕೂಲವೇ ಆಗುವುದು. ಇನ್ನು ಬುಧನು ತನ್ನ ಕ್ಷೇತ್ರ ಮಾತ್ರವಲ್ಲ, ಉಚ್ಚ ಸ್ಥಾನವನ್ನು ಕೂಡ ಹೋಗಲಿದ್ದಾನೆ. ಆದರೆ ನಿಮಗೆ ಮಾತ್ರ ದೈಹಿಕ ಪೀಡೆಗಳು ಅಧಿಕವಾಗುವವು. ಬಂಧುಗಳಿಂದ ಅಪಮಾನ, ತಿರಸ್ಕಾರ ಎಲ್ಲವೂ ಬರಲಿದೆ. ತಂದೆಯ ಪ್ರೀತಿಯು ನಿಮಗೆ ಸಿಗದೆ ಕಷ್ಟವಾದೀತು. ಶುಕ್ರನು ನವಮದಲ್ಲಿ ಇದ್ದಾನೆ. ಭೋಗ ವಸ್ತುಗಳು ನಿಮಗೆ ಪ್ರಾಪ್ತವಾಗಲಿದೆ. ವಾಹನದಲ್ಲಿ ಸಂಚಾರ, ಸುಗ್ರಾಸ ಭೋಜನ, ಒಳ್ಳೆಯ ಸ್ಥಾನವೆಲ್ಲ ಸಿಗಲಿದೆ. ಗೌರವವನ್ನ ಅಧಿಕವಾಗಿ ಗಳಿಸುವಿರಿ. ತೋರಿಕೆಗೆ ಬೇಕಾದ ಎಲ್ಲ ಅಂಶಗಳನ್ನು ನೀವು ಹೆಚ್ಚು ಮಾಡಿಕೊಳ್ಳುವಿರಿ. ಮೀನರಾಶಿ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಶುಭಕರವಾದ ಫಲಗಳು ಕಾಣಿಸುತ್ತವೆ. ಶುಕ್ರನು ಅಷ್ಟಮದಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಇರುವನು. ವಾಹನದಿಂದ ತೊಂದರೆ ಆಗಲಿದೆ. ಯಾರ ಮಾತನ್ನು ಕೂಡ ಕೇಳುವ ಸ್ಥಿತಿಯಲ್ಲಿ ನೀವು ಇರಲಾರಿರಿ. ಬುಧನು ಸಂಗಾತಿಯಿಂದ ಒಳ್ಳೆಯದನ್ನೇ ಮಾಡಿಸಿದರೂ ನೀವು ಅದನ್ನು ಅಪಾರ್ಥ ಮಾಡಿಕೊಳ್ಳುವಿರಿ. ತಂದೆಯ ಕಡೆಯಿಂದ ನಿಮಗೆ ನೆಮ್ಮದಿ ಸಿಗುವುದು. ನಕಾರಾತ್ಮಕ ಆಲೋಚನೆಗಳನ್ನು ಹೆಚ್ಚು ಮಾಡಿ ನೀವೇ ಹಿನ್ನಡೆಯನ್ನ ಕಾಣುವಿರಿ. ಉದ್ಯೋಗಾಧಿಪತಿಯು ತೃತೀಯದಲ್ಲಿ ಇರುವ ಕಾರಣ ಔದ್ಯೋಗಿಕ ಹಿನ್ನಡೆ. ಯಾರೂ ಕೂಡ ನಿಮ್ಮ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರುವರು. ಮಹಾಲಕ್ಷ್ಮಿಯ ಉಪಾಸನೆಯಿಂದ ಕಳೆದುಕೊಳ್ಳುವ ಸಂಪತ್ತಿನಿಂದ ರಕ್ಷಣೆ ಸಿಗಲಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಓಂ ಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಈ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ.